ನಮಸ್ತೆ. ಸೊ ಇವತ್ತೊಂದು ನೇಮ್ ತೊಗೊಂಡಿದ್ದೀನಿ. ನೇಮ್ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಬಂದು ಎಸ್ ಯು ಮತ್ತು ಎಸ್ ಎಚ್ ಇದೆ. ಸುಮಾರು ಸಲ ನಾನು ಇದು ವಿಡಿಯೋ ಮಾಡಿದ್ದೀನಿ ನಮ್ಮದು ಚಾನಲಲ್ಲಿ. ಎರಡು ಫ್ಯಾಮಿಲಿ ಪ್ರಾಬ್ಲಮ್ ಕೊಡುವಂಥದ್ದು ಮತ್ತು ನಂಬಿಕೆ ಇದು. ಸೊ ಎಸ್ ಎಚಿಂದ ಎಂಡ್ ಆಗೋಂಥವ್ರದ್ದು ಫ್ಯಾಮಿಲಿ ಡ್ರಾಮಾ ಜೊತೆ ಏನಾಗ್ತದೆ ಅಂತಂದರೆ ಟ್ರಸ್ಟ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕನ್ಫ್ಯೂಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಆಯಿತಾ? ಟೋಟಲ್ ಬಂದು ಚೆನ್ನಾಗಿದೆ 24. ಮತ್ತು ಎಲ್ಲ ಒಂದು ಆಲ್ಫಾಬೆಟ್ಸ್ಗಳ ಒಂದು ಇನ್ಫಾರ್ಮೇಷನ್ ಏನಿದೆ ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ನೋಟ್ಸ್ ಆ್ಯಂಡ್ ಪಿ ಡಿ ಎಫ್ ಅನ್ನೋ ಕಡೆ ಕ್ಲಿಕ್ ಮಾಡಿಬಿಟ್ಟು ಚೆಕ್ ಮಾಡಿ. ಸೊ ಎಲ್ಲನೂ ಕೂಡ ಅಲ್ಲೇ ಕೊಟ್ಟಿದ್ದೀನಿ. ಮತ್ತು ಯಾರಿಗೆ ಡೌಟ್ ಇದೆ ನೇಮ್ಸ್ ಇಲ್ಲಿ ಕಳಿಸ್ಕೊಡಿ, ಈ ನಂಬರಿಗೆ ಕಳಿಸಿ ನಾನು ಅದನ್ನು ಪ್ರಿಡಿಕ್ಷನ್ ಕಳಿಸ್ಕೊಡ್ತೀನಿ ಇದೇ ಥರ. ಸೊ ಈ ನೇಮ್ ತೊಗೊಂಡಿದ್ದೇನಕ್ಕೆ ಅಂದರೆ ಕೆಲವು ಸಲ ನೇಮ್ ಟೋಟಲ್ ಏನಿದೆ ಟೋಟಲ್ ಚೆನ್ನಾಗಿರುತ್ತೆ. ಸೊ ಸುಮಾರು ಜನ ಈಗ ಆಲ್ರೆಡಿ ನೋಡ್ತಿದ್ದೀರಲ್ಲ 1 3 5 6 ಯಾವಾಗಲೂ ಪ್ರಿಫರ್ ಮಾಡ್ತೀರಾ. ಸೊ 6ನೇ ನಂಬರ್ ಬರ್ತಾ ಇದೆ. ಯಾರಾದರೂ 3ನೇ ತಾರೀಕು 12ನೇ ತಾರೀಕು 21 ಮತ್ತು 30ನೇ ತಾರೀಕು ಹುಟ್ಟಿದರೆ ಅವರಿಗೆ ಹೆಸರಲ್ಲ. ಆಯಿತಾ? 3 ಮತ್ತು 6 ಯಾವಾಗಲೂ ಒಟ್ಟಿಗೆ ಹೋಗಲ್ಲ. ಅದೊಂದು ನೆನ್ಪಿಟ್ಕೊಳ್ಳಿ. 3 ಮತ್ತು 6 ಒಟ್ಟಿಗೆ ಹೋಗಲ್ಲ. 1 ಮತ್ತು 2 8 ಒಟ್ಟಿಗೆ ಹೋಗಲ್ಲ. 4 8 ಅಷ್ಟಕ್ಕಷ್ಟರಲ್ಲಿ ಅಷ್ಟೇ ಒಂದಕ್ಕೊಂದಕ್ಕೆ ಆಗಲ್ಲ. ಸೊ ಈ ಥರ ಕೆಲವು ಕಾಂಬಿನೇಷನ್ಸ್ಗಳಂದರೆ ಹುಟ್ಟಿದ ದಿನದ ಮೇಲೆ ನಿಮಗೆ ಯಾವ ಒಂದು ಹೆಸರು ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅದು ನೋಡ್ಕೋಬೇಕು. ಅದಾದಮೇಲೆ ಎಸ್ಸಿಂದನೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಸ್ಸು ಕೂಡ 3ನೇ ಅಕ್ಷರ. ಆಯಿತಾ? ಸೊ ಇದು ಕೂಡ ಜೋಪಾನ. ಯಾವಾಗಲೂ ಅಷ್ಟೇ ಇದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸೊ ನೀವು ಏನಾದ್ರು ಆ ದಿನದಲ್ಲಿ ಹುಟ್ಟಿತ್ತು ಅಂತಂದರೆ, ಸೊ ಎಸ್ 3ನೇ ತಾರೀಕು ಬಂತಲ್ಲ, 3ನೇ ನಂಬರ್ ಬಂತಲ್ಲ, 6ನೇ ದೊಡ್ಡ ಡೇಟ್ಗಳು ಯಾವುದು? 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಅಲ್ಲಿ ಹುಟ್ಟಿದ್ರು ಕೂಡ ಇದನ್ನು ಸ್ವಲ್ಪ ಈ ಒಂದು ಅಕ್ಷರನ ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಸೆಲೆಕ್ಟ್ ಮಾಡಿ. ಫಸ್ಟ್ ಆಲ್ಫಾಬೆಟ್ ಇದು ಅನ್ಲಕ್ಕಿ ಅಂತ ಆಗುತ್ತೆ. ಸೊ ಇಷ್ಟನ್ನು ತಿಳಿಸ್ಬೇಕಿತ್ತು ಇದರಲ್ಲಿ. ಮತ್ತು ಪ್ರೆಡಿಕ್ಷನ್ ಅಂತ ಕೊಟ್ಟಾಗ ಯಾರ್ದಾದ್ರು 24 ಇತ್ತು ಅಂದರೆ 24/6 ತುಂಬ ಒಳ್ಳೇದಾಯ್ತಾ. ಫ್ಯಾಮಿಲಿ ಇದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಚೆನ್ನಾಗಿರುತ್ತೆ, ದುಡ್ಡು ಕಾಸು ಚೆನ್ನಾಗಿ ಅರೇಂಜ್ ಮಾಡ್ತೀರಾ, ವ್ಯವಹಾರಗಳು ಅಷ್ಟು ಚೆನ್ನಾಗಿ ಹೋಗುತ್ತೆ. ಬಟ್ ಏನಂತಂದರೆ 6ನೇ ನಂಬರ್ ಯಾವಾಗಲೂ ಏನು ಮಾಡ್ತೀರಾ, ನೀವು ಕೂಡಿಕ್ಕಿರೋ ಹಣನ ಜಾಸ್ತಿ ಖರ್ಚು ಮಾಡ್ತೀರಾ. ನಿಮ್ಮ ಖುಷಿಗೆ ಅಂತಲ್ಲ, ಯಾವಾಗಲೂ ಅಷ್ಟೇ ನೀವು ಖರ್ಚೇ ಮಾಡಲ್ಲ ಅಂದ್ಕೊಳ್ಳಿ. ಬಟ್ 6ನೇ ನಂಬರ್ ಇರೋರು ಯಾವಾಗಲೂ ಕೂಡ ಖರ್ಚು ಮಾಡ್ತಾರೆ, ಅತಿಯಾಗಿ ಖರ್ಚು ಮಾಡ್ತಾರೆ. ಸೇವಿಂಗ್ಸ್ನ ಕೂಡ ಖರ್ಚು ಮಾಡ್ತಾರೆ. ಸೊ ಅದನ್ನು ಖರ್ಚು ಅಂತ ಅನ್ಕೋಬೇಡಿ. ಹೆಸರು ಯಾರಿದ್ದೀರೋ ಇವ್ರುಗಳ ಹೆಸರಿರೋರು ನೀವು ಖರ್ಚುಗಳು ಜಾಸ್ತಿ ಅನ್ಕೋಬೇಡಿ. ನಿಮಗೆ ಸೇವಿಂಗ್ಸ್ ಕಷ್ಟ ಅಷ್ಟೇ, ಕೂಡಿಕಕ್ಕೆ ಬರಲ್ಲ. ದುಡಿಯೋಕ್ಕೆ ಬರುತ್ತೆ, ಕೂಡಿಕಕ್ಕೆ ಬರಲ್ಲ. ಸಾಲಗಳು ಅಷ್ಟೇ ಬರುತ್ತಲ್ಲ ಅಂತ ಮಾಡೋದು ಆ ಥರ ಅದೆರಡು ತೋರಿಸುತ್ತೆ. ಮತ್ತು ಯಾವಾಗಲೂ ಕೂಡ ಫ್ಯಾಮಿಲಿ ಡ್ರಾಮ್. ಸೊ ವ್ಯವಹಾರಗಳು ಮಾಡ್ತೀರಾ ಜೋಪಾನವಾಗಿ ಮಾಡಬೇಕು. ಪಾರ್ಟ್ನರ್ಶಿಪ್ ಅಷ್ಟೊಂದು ಚೆನ್ನಾಗಿ ಹೋಗಲ್ಲ. ಅದು ಬಿಟ್ಟು ನೇಮ್ ಕರೆಕ್ಷನ್ ಅಂತ ಬಂದಾಗ ನೇಮ್ ಸರಿ ಮಾಡೋಕ್ಕಾಗಲ್ಲ. 24 ಇದೆ, 6 ಇದೆ, 6 ಸರಿ ಇದೆ ಅಲ್ವಾ ಅಂತ. ಸೊ ಟೋಟಲ್ ಮಾತ್ರ ನೋಡಬೇಡಿ. ಯಾವಾಗಲೂ ಅಷ್ಟೇ ಹೆಸರನ್ನ ಒಂದು ಕೂಡ್ದಾಗ ಏನು ಬರುತ್ತೆ ಅದನ್ನು ಮಾತ್ರ ನೋಡಬೇಡಿ. ಒಳಗಡೆ ಯಾವ ರೀತಿ ಒಂದು ನಂಬರ್ಸ್ಗಳ ಅರೇಂಜ್ಮೆಂಟ್ ಇದೆ, ಯಾವ ರೀತಿ ಇದೆ ಅಕ್ಷರಗಳು, ಅದನ್ನು ನೋಡಿ ಅದಾದಮೇಲೆ ಅದು ಒಳ್ಳೆಯ ಹೆಸರು ಕೆಟ್ಟ ಹೆಸರು ಆ ರೀತಿ ಫಿಕ್ಸ್ ಆಗಿ. ಆಯಿತಾ? ಸೊ ಈ ಹೆಸರು ನನ್ನ ಕಡೆಯಿಂದ ಇದು ಅಂದರೆ ತಪ್ಪು, ಯಾರು ಉಪಯೋಗಿಸ್ಬೇಡಿ. ಈ ನೇಮ್ ಏನಿತ್ತು ಅಂದರೆ ಯಾವಾಗಲೂ ನೇಮ್ ಕರೆಕ್ಷನ್ಗೆ ಹೋಗಿ. ಸೊ ನೇಮ್ ಅದೇ ನೇಮ್ ಡಿಸೈನ್. ಆಯಿತಾ? ಈ ನೇಮ್ ಇತ್ತು ಅಂದರೆ ನೇಮ್ ಉಪಯೋಗಿಸ್ಬೇಡಿ. ಅದು ಅಷ್ಟೊಂದು ಲಾಭನ ಕೊಡಲ್ಲ. ಶ್ರಮಜೀವಿ ಕೂಡ ಕೊಡುತ್ತೆ, ಲಕ್ಸುರಿ ಕೂಡ ಕೊಡುತ್ತೆ. ಎಲ್ಲಿ ಒಂದು ಉಪಯೋಗ ಆಗ್ತದೆ ಅಂದರೆ ಇದು ಹೋಟೆಲ್ ಬಿಸ್ನೆಸ್ ಏನಾದ್ರು ಮಾಡಿದ್ರೆ ನೀವು ಅಲ್ಲಿ ಅಂಥ ವ್ಯಕ್ತಿಗಳಿಗೆ ಹೆಲ್ಪ್ ಆಗುತ್ತಿದ್ದು. ಬಟ್ ಏನಂತಂದರೆ 24 ಇರೋದ್ರಿಂದ ಸೊ ಶ್ರಮಜೀವಿಗಳೇ ಇದು ಶ್ರಮಜೀವನಕ್ಕಿಂತ ಜಾಸ್ತಿ ಸ್ವಲ್ಪ ಲಕ್ಸುರಿ ಆಗಿರೋಕ್ಕೆ ಇಷ್ಟಪಡ್ತೀರಾ. ಸೊ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಓಕೆ, ಇಲ್ಲ ಅಂದರೆ ಕಷ್ಟ ಇದೆ. ಸರಿನಾ? ನೇಮು ಫೇಮು ಎಲ್ಲ ಕೊಡುತ್ತೆ, ಸಡನ್ನಾಗಿ ಆಳು ಕೂಡ ಮಾಡುತ್ತೆ. ಸೊ ನೇಮ್ ಸ್ಟ್ರೆಂತ್ ಚೆನ್ನಾಗಿದೆಯಾ ಅಂತಂದರೆ ದುಡ್ಡು ಕಾಸು ಬಿಸ್ನೆಸ್ಸು ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ಹೊರಗಡೆ ಬದುಕ್ತೀರಾ ಅಂತಂದರೆ ಒಳ್ಳೆಯದು. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಜಾಸ್ತಿ, ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ಅಲ್ಲ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತ ಏನು ಹೇಳ್ತೀವಿ, ಬಿಸ್ನೆಸ್ನ ಬೆಳೆಸೋದು ಆ ರೀತಿ. ಸೊ ಕೆಲಸ ದುಡ್ಡು ಕಾಸು ವ್ಯವಹಾರ ಇದೇ ಥರ ಇರೋಂಥವ್ರಿಗೆ ಓಕೆ. ಏಕೆಂದರೆ ಆಬ್ವಿಯಸ್ಲಿ ನೀವು ದುಡ್ಡು ಕಾಸು ದುಡಿತಾ ಇದ್ದೀರ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಟೈಮ್ ಕೊಟ್ಟಿಲ್ಲ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದು ಈಗಿನ ಕಾಲ ಆಗಿನ ಕಾಲ ಅಂತಲ್ಲ, ಯಾವಾಗಲೂ ಅದು ಇದ್ದೇ ಅದು. ಆಯಿತಾ? ಮನೆಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಜಗಳ ಆಗೇ ಆಗುತ್ತೆ. ಮನೇಲಿ ಟೈಮ್ ಕೊಟ್ಟಿಲ್ಲ ಅಂದರೆ ಮನೆಯಲ್ಲಿ ಸ್ವಲ್ಪ ಇರುಸುಮುರುಸುಗಳು ಆಗೇ ಆಗ್ತವೆ. ಬಟ್ ಎರಡೂ ಪದಗಳು ಸ್ಟಾರ್ಟಿಂಗ್ ಎಂಡಿಂಗ್ ಏನಿದೆ ಎರಡೂ ಕೂಡ ಸ್ವಲ್ಪ ತರಲೆ ನಂಬರ್ಗಳೇ. ಆಯ್ತಾನ? ಸ್ವಲ್ಪ ಲೇಜಿ ಇರ್ತಾರೆ ಈ ವ್ಯಕ್ತಿಗಳು. ಒಂದ್ಸಲ ಅಂದ್ಕೊಂಡ್ಮೇಲೆ ಕೆಲಸ ಮಾಡ್ತಾರೆ. ಬಟ್ ಎಲ್ಲ ಕೆಲಸನೂ ನಿಧಾನ ತಾಳ್ಮೆ ಬುದ್ಧಿವಂತಿಕೆಯನ್ನು ಕೆಲಸ ಮಾಡ್ತಾರೆ. ಮಾತುಗಾರಿಕೆನೂ ಚೆನ್ನಾಗಿ ಕೊಡುತ್ತೆ. ಬಟ್ ಏನಂದರೆ ಕನ್ಫ್ಯೂಷನ್ ಇರುತ್ತೆ, ಫ್ಯಾಮಿಲಿ ಡ್ರಾಮಾಗಳು ಜಾಸ್ತಿ ಇರುತ್ತೆ. ಸೊ ಹೆಸರನ್ನು ಉಪಯೋಗಿಸ್ತಾ ಇರೋರು ಟೋಟಲ್ ಚೆನ್ನಾಗಿದೆ ಅಂದ್ಬಿಟ್ಟು ಉಪಯೋಗಿಸ್ತೀರ ಅಂದರೆ ನನ್ನ ಕಡೆಯಿಂದ ರಾಂಗು. ಸೊ ಅದಕ್ಕೋಸ್ಕರ ಹೆಸರು ತೊಗೊಂಡಿದ್ದೆ. ಯಾರು ಇದೇ ಥರ ಅಂದರೆ ಈ ನಂಬರ್ಗೆ ಏನು ಕಳಿಸಿರ್ತಿರಲ್ಲ ಫುಲ್ ನೇಮು, ಇಲ್ಲಾಂದರೆ ಈ ಥರ ಸ್ವಲ್ಪ ಯೂನಿಕ್ ಆಗಿತ್ತಂದರೆ ತೊಗೊಂಡು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಇದೊಂದು ಡೇಟಾ ಬೇಸ್ ಥರ ರೆಡಿ ಮಾಡಿಬಿಡಿ ಸರ್ ಅಂತ ಹೇಳಿದ್ರು. ಅದು ಕೂಡ ಮಾಡೋಣ, ಯಾವುದು ಉಪಯೋಗಿಸ್ಬೇಕು ಯಾವುದು ಉಪಯೋಗಿಸ್ಬಾರ್ದು ಅಂತ. ಸೊ ಯಾವುದೇ ಒಂದು ಹೆಸರಲ್ಲಿ ಅಕ್ಷರಗಳು, ನಂಬರ್, ಟೋಟಲ್ 3 ಕೂಡ ಇಂಪಾರ್ಟೆಂಟ್. ಯಾವ ಅಕ್ಷರ ಉಪಯೋಗಿಸ್ತಾ ಇದ್ದೀರಾ ಮತ್ತು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ವೇದಿಕ್ ಮತ್ತು ಲೋಶು ಎರಡೂ ಕೂಡ ಚೆಕ್ ಮಾಡಿಸ್ಕೊಂಡು ನಂಬರ್ ಡಿಸೈನ್ ಮಾಡಿಸ್ಕೊಳ್ಳಿ.
ಆಯಿತಾ. ಸೊ ಏನಕ್ಕೆ ಎಲ್ಲ ಕೂಡ ಅಲರ್ಟ್ ಅಂದರೆ ಅವೇರ್ನೆಸ್ ಇರಬೇಕು ಅಂತಲೇ ಮಾಡ್ತಾ ಇದ್ದಿದ್ದು. ನೇಮ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕೂಡ ಏನು ಮಾಡ್ತೀರಾ ಅಂದರೆ ನಿಮಗೆ ಕೊಟ್ಟಿರೋ ನೇಮ್ ಇಷ್ಟ ಆಗಲ್ಲ, ಅದು ಚೆನ್ನಾಗಿಲ್ಲ, ಬೇರೆ ಯಾವ್ದಾದ್ರು ಹೆಸರು ಹುಡ್ಕೋಣ ಅಂತ. ಹೆಸರು ಹುಡ್ಕೋದಷ್ಟು ಈಸಿ ಅಲ್ಲ ಇದು. ಹೆಸರನ್ನು ಯಾವಾಗ್ಲೂ ಇದೆಲ್ಲನೂ ನೋಡಿ ಆಮೇಲೆ ಫೈನಲ್ ಮಾಡಬೇಕು. ಸೊ ಬರೀ ಟೋಟಲ್ ಮೇಲೆ ಮಾತ್ರ ಫೋಕಸ್ ಮಾಡಬೇಡಿ ಯಾವತ್ತೂ. ಒಂದು ಒಳ್ಳೆ ನೇಮ್ನ ಉಪಯೋಗಿಸಿ. ಕೆಲವು ನೇಮ್ಗಳು ಚೆನ್ನಾಗಿರೋ ನೇಮ್ಗಳು ಕೂಡ, ತುಂಬ ಚೆನ್ನಾಗಿರೋ ಹೆಸರುಗಳು ಕೂಡ ಪ್ರಾಬ್ಲಮ್ಸ್ ಕೊಡುತ್ತೆ. ಏನಕ್ಕೆ ಟೋಟಲ್ ಮಾತ್ರ ಇದು ಮಾಡ್ತೀವಿ ಅದಕ್ಕೋಸ್ಕರ. ಸೊ ಪ್ರದೀಪ್ ಅನ್ನೋ ಹೆಸರೇನಿದೆ ಅದು ಕೂಡ ಇದೆ ಅಷ್ಟೇ, ಟೋಟಲ್ ಚೆನ್ನಾಗಿದೆ. ಬಟ್ ಪ್ರದೀಪ್ ಅನ್ನೋರ್ದು ಸೇಮು ಪ್ರಾಬ್ಲಮ್ಸ್ ಇರುತ್ತೆ, ನಿಧಾನ ಇರುತ್ತೆ, ಕಷ್ಟಗಳು ಜಾಸ್ತಿ ಇರುತ್ತೆ, ಚಾಲೆಂಜಸ್ ಜಾಸ್ತಿ ಇರುತ್ತೆ ಆಯಿತಾ. ಸ್ವಲ್ಪ ಏನೇ ಆದರೂ ಕೂಡ ನಿಧಾನ ಆ ಥರ, ಮತ್ತು ಯಾವಾಗಲೂ ಅಡೆತಡೆಗಳು ಜಾಸ್ತಿ ಇರುತ್ತೆ. ಕೆಲವು ಕೇಸಸ್ಸಲ್ಲಿ ಮಂಡಿ ನೋವು, ಕತ್ತು ನೋವು ಜಾಸ್ತಿ ಇರುತ್ತೆ, ಆಕ್ಸಿಡೆಂಟ್ಸ್ನ ಪ್ರಮೋಟ್ ಮಾಡುತ್ತೆ ಪ್ರದೀಪ್ ಅನ್ನೋ ಹೆಸರಲ್ಲಿ. ಬಟ್ ಟೋಟಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೋಟಲ್. ಸೊ ಆ ಥರ ಇದು ಒಂದು ಹೆಸರು ಆಯಿತಾ. ಸೊ ಹೆಸರು ಉಪಯೋಗಿಸ್ತಿದ್ದೀರಾ, ಟೋಟಲ್ ಚೆನ್ನಾಗಿದೆಯಲ್ಲ ಅಂತ ಯಾರೋ ಕೇಳಿದ್ರು. ಟೋಟಲ್ ಮಾತ್ರ ನೋಡಬೇಡಿ. ಹೆಸರು ಬಗ್ಗೆ ನಿಮಗೆ ಐಡಿಯಾ ಇತ್ತು ನೋಡಬೇಕಂದ್ರೆ ಯಾವಾಗಲೂ ಕೂಡ ಅಕ್ಷರಗಳು ಮತ್ತು ಒಳಗಿರುವಂಥ ಒಂದು ಸೌಂಡ್ ಅಂತ ಹೇಳ್ತೀವಿ, ಅದು ಸೌಂಡ್ ನ್ಯೂಮರಾಲಜಿ ಅಂತ ಏನು ಹೇಳ್ತೀವಿ ಅದು. ಸೊ ಯಾವ ಒಂದು ಅಕ್ಷರ ರಿಪೀಟ್ ಆಗ್ತಾ ಇದೆ ಅದು ತುಂಬ ಇಂಪಾರ್ಟೆಂಟ್. ಸೊ ಜೋಡಿ ಬಂದಾಗ ಏನಾಗುತ್ತೆ, ಸಿಂಗಲ್ ಇದ್ದಾಗ ಏನಾಗುತ್ತೆ, ಎಲ್ಲನೂ ನೋಡಿಕೊಂಡು ಆಮೇಲೆ ನಿಮ್ಮ ನೇಮ್ನ ಇದು ಮಾಡಿ. ಸೊ ಎಕ್ಸಿಸ್ಟಿಂಗ್ ನೇಮ್ ಕರೆಕ್ಷನ್ಸ್ ಅಥವಾ ಎಕ್ಸಿಸ್ಟಿಂಗ್ ನೇಮ್ ಬಗ್ಗೆ ಪ್ರಿಡಿಕ್ಷನ್ ಬೇಕಿತ್ತು ಅಂದರೆ ನಂಬರಿಗೆ ಕಳಿಸಿ, ನಮ್ಮಿಂದ ಎಲ್ಲ ರೆಸ್ಪಾಂಡ್ ಮಾಡ್ತಾರೆ. ಮತ್ತು ಹೇಯೋ ನಂಬರ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಹೇಯೋ ನಂಬರಿಂದ ನಾವು ಅಂದರೆ ಯಾರೊಬ್ಬರು ರಿಸೀವ್ ಮಾಡಿರ್ತಾರೆ, ಅವ್ರ ಥರ ನಾನು ಟೈಮ್ ತೊಗೊಂಡು ಮಾತಾಡಿ. ನಾನೇ ಅವೈಲೇಬಲ್ ಇದ್ದರೆ ಮಾತಾಡ್ತೀನಿ, ಇಲ್ಲ ನಾನು ಕಾಲ್ ಬಿಸಿ ಬರ್ತಿತ್ತಂದರೆ ನಂಬರ್ ಯಾರಿಗಾರು ಡೈವರ್ಟ್ ಆಗುತ್ತೆ. ಎಲ್ಲರೂ ಕೂಡ ನ್ಯೂಮರಾಲಜಿಸ್ಟೇ. ಅವರು ಏನು ಕೇಳ್ತಾರೆ, ಅಸ್ಟ್ರಾಲಜರ್ಗಳು ಕೂಡ ಆಲ್ಮೋಸ್ಟ್ ಎಲ್ಲ ನ್ಯೂಮರಾಲಜಿಸ್ಟ್ ಅನ್ನೋಕ್ಕಿಂತ ಜಾಸ್ತಿ ಅಸ್ಟ್ರಾಲಜರ್ಸೇ. ಸೊ ನಿಮಗೆ ಅವ್ರು ಏನು ಕೇಳ್ತಾರೆ ಡೀಟೇಲ್ಸ್ ಇಸ್ಕೊಂಡಿರಿ, ಅದು ಕೊಟ್ಬಿಟ್ಟು ಇದು ಮಾಡಿ. ಜಸ್ಟ್ ನೇಮ್ಸ್ ಮಾತ್ರ ಬೇಕು ಅಂದರೆ ಆಬ್ವಿಯಸ್ಲಿ ಮಕ್ಕಳದು ಅಥವಾ ತುಂಬ ಹುಡುಕಿ ಏನಾದ್ರು ಹೆಸರಿಟ್ಟಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಸೊ ಅದನ್ನು ಕಳಿಸ್ಕೊಡಿ. ಚೆನ್ನಾಗಿರೋ ನೇಮ್ ಇತ್ತು ಅಂದರೆ ಅದನ್ನು ಪ್ರಮೋಟ್ ಮಾಡೋಣ, ನೇಮ್ ಸರಿ ಇಲ್ಲ ಅಂತಂದರೆ ಅದನ್ನು ಕರೆಕ್ಷನ್ ಮಾಡೋಣ ಆಯಿತಾ. ನನಗೆ ನನಗೂ ಕೂಡ ಕೆಲವು ಏಜ್ ಅಂದರೆ ನಮ್ಮ ಏಜಲ್ಲಿ ಯಾರೂ ಕೂಡ ಕೊಡಲಿಲ್ಲ, ಅದು ನಮ್ಗೆ ಐಡಿಯಾ ಇರಲಿಲ್ಲ. ನೇಮ್ ಕರೆಕ್ಷನ್ ಎಲ್ಲ ಕಲಿಯೋರ್ಗೂ ತುಂಬ ಲೇಟ್ ಆಯಿತು, ನಮಗೆ ಅದ್ರ ಎಫೆಕ್ಟ್ ಆಗಿಬಿಟ್ಟಿತ್ತು. ಎಸ್ಪೆಷಲಿ ಒಂದು ಮಿಡಲ್ ಏಜಲ್ಲಿ ಜಾಸ್ತಿ ಅಂದರೆ ಯಾವ ಟೈಮಲ್ಲಿ ತುಂಬ ಸೆಟ್ಲ್ ಆಗಬೇಕು ಟೈಮಲ್ಲಿ ನಮ್ಗೆ ತುಂಬ ಡಿಲೇಸ್ಗಳು ಕೊಡ್ತು. ನನ್ನ ನೇಮು ಟೋಟಲ್ 26 ಇತ್ತದು. ಸೊ 26ಇಂದ ಬರೋವಂಥ 8 ಏನಿತ್ತು ತುಂಬ ಪ್ರಾಬ್ಲಮ್ ಕೊಡ್ತು ನನಗೆ, ಫ್ಯಾಮಿಲಿ ಇಶ್ಯೂಸ್ ಅದು ಇದು ಎಲ್ಲ. ಸೊ ನೇಮ್ ಕರೆಕ್ಷನ್ಸ್ ಆದಮೇಲೆ ಜೀವನ ಚೆನ್ನಾಗಿರೋದು. ಸೊ ಈ ರೀತಿಯ ಒಂದು ಕೆಟ್ಟ ಹೆಸರು ಒಳ್ಳೆ ಹೆಸರು ಅಂತಲ್ಲ, ಏನೂ ಐಡಿಯಾ ಇರೋಲ್ಲ, ನೇಮ್ ಇಟ್ಟಿರ್ತೀವಿ. ಸೊ ಕಲ್ತ್ಕೊಂಡಾಗ ಕ್ಲೀನಾಗಿ ಒಂದು ಎಫರ್ಟ್ ಹಾಕಿ ಕರೆಕ್ಟಾಗಿ ತಗೊಂಡು ಮಾಡೋಣ. ಸೊ ಏನಾದ್ರು ಕರೆಕ್ಷನ್ಸ್ ಇತ್ತು ಅಥವಾ ಏನಾದ್ರು ಪ್ರಿಡಿಕ್ಷನ್ಸ್ ಮಾತ್ರ ಬೇಕು ಆ ರೀತಿ ಅಂದರೆ ನಂಬರಿಗೆ ಕಳಿಸಿ. ಇದರಲ್ಲಿ ತುಂಬ ಯುನೀಕ್ ಆಗಿತ್ತು ನೇಮು, ಹೌದು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಅಂದರೆ ಖಂಡಿತ ಇದನ್ನು ವೀಡಿಯೋ ಮಾಡಿ ಒಂದು ನಿಮ್ಮ ಪರ್ಮಿಷನ್ ತೊಗೋತೀರಿ. ನೇಮ್ ಯೂಶ್ವಲಿ ಸುಮಾರು ರಿಪೀಟ್ ಆಗುತ್ತಿತ್ತು, ಕೆಲವರು ತುಂಬ ಯುನೀಕ್ ಆಗಿರುತ್ತೆ. ಆ ರೀತಿ ಏನಾದ್ರು ಇತ್ತು ಅಂದರೆ ಪರ್ಮಿಷನ್ ತೊಗೊಂಡು ನಾನು ವೀಡಿಯೋಸ್ ಮಾಡಾಕ್ತೀನಿ. ಈಗ ಜನಗಳಿಗೆ ಏನೇನೋ ವಿಷಯಗಳನ್ನ ಕೊಡೋದಕ್ಕಿಂತ ಉಪಯೋಗ ಆಗೋಂಥ ವಿಷಯನ ಕೊಡಬೇಕು ಅಂತ ಒಂದು ಆಸೆ ಇದೆ. ನಿಮ್ಮ ನೇಮಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಬಹುದು ಅಥವಾ ಅವ್ರು ಹುಷಾರಾಗಿರ್ತಾರೆ. ಸೊ ಮುಂದೆ ಯಾರು ಮಕ್ಕಳಿಗೆ ಹೆಸರಿಡಬೇಕಾರಾಗೆಲ್ಲ ಸ್ವಲ್ಪ ಜೋಪಾನವಾಗಿ ಹೆಸರಿಡಲಿ ಅಂತ. ಓಕೆನಾ. ಕೆಲವು ಇನ್ಫಾರ್ಮೇಷನ್ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಇನ್ಫಾರ್ಮೇಷನ್ ರೀತಿಯೇ ತಗೊಳ್ಳಿ. ಯಾರು ಬೇಕಾದ್ರೂ ಕಲಿಬೋದು, ಯಾರು ಬೇಕಾದ್ರೂ ಇದು ಮಾಡ್ಬೋದು. ಬೇರೆ ಫ್ರೀ ಕ್ಲಾಸಸ್ ಕೂಡ ಇದೆ ಒಂದಿನದ್ದು, ನೀವು ಅಲ್ಲಿ ನೋಡಿ ಗೊತ್ತಾಗುತ್ತೆ, ತಕ್ಕ ಮಟ್ಟಿಗೆ ಐಡಿಯಾ ಬರುತ್ತೆ. ಬಟ್ ಏನೇನೋ ಫೋಕಸ್ ಮಾಡಬೇಕು, ಏನೇನಿದೆ ಪ್ರತಿಯೊಂದು ಕೂಡ ನೀವು ಯೋಚನೆ ಮಾಡಿಕೊಂಡು ನೇಮ್ ಕರೆಕ್ಷನ್ ಬಗ್ಗೆ ಒಂದು ಇದು ಮಾಡಿ. ಸೊ ಮಧ್ಯದಲ್ಲಿ ಯಾವತ್ತಾರು ಒಂದು ಸಲ ನಾನು ಇದನ್ನು ವೀಡಿಯೋ ಮಾಡ್ತೀನಿ, ನೇಮ್ ಡಿಸೈನ್ ಮಾಡಬೇಕಾದ್ರೆ ಏನು ಮಾಡಬೇಕು, ಏನು ಇರ್ತಾ, ಯಾವ ಅಕ್ಷರಗಳು ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.